ಈ ವಿಡಿಯೋ ನಿಮ್ಮ ಹತ್ರ ಬಂದಿದೆ ಅಂದರೆ ನಿಮ್ಮ ಅದೃಷ್ಟ ಅಂತಲೇ ಅಂದ್ಕೊಳ್ಳಿ. ನನಗೂ ಅದೃಷ್ಟ ಇತ್ತು ಅನಿಸುತ್ತೆ, ಅದಕ್ಕೆ ಈ ಸನ್ನಿಧಾನಕ್ಕೆ ನಾನು ಬಂದಿದ್ದೀನಿ. ಪ್ರಸಾದ ಮಾತ್ರ ಸೂಪರ್ ಆಗಿದೆ. ಅಷ್ಟು ಬಂದವ್ರಿಗೆ ಊಟ ಕೊಡ್ತಿದ್ರಲ್ಲ, ಇದರಂಥ ಪುಣ್ಯದ ಕೆಲಸ ಯಾವುದೂ ಇಲ್ಲ. ನನಗೆ ಗೊತ್ತಿರೋ ಪ್ರಕಾರ ಎಲ್ಲ ಕಡೆನೂ ಈ ಥರ ಪ್ರಸಾದ ಸಿಕ್ಕಲ್ಲ. ಸಿಕ್ಕಿರೋದು ನಮ್ಮ ಪುಣ್ಯ. ಎಲ್ಲ ಕ್ಷೇತ್ರದಲ್ಲೂ ಅನ್ನನೇ ಕೊಡಲ್ಲ, ಅಂಥದ್ರಲ್ಲಿ ಈ ಕ್ಷೇತ್ರದಲ್ಲಿ ತುಪ್ಪ ಹಾಕ್ತಾರೆ ಊಟದಲ್ಲಿ. ತುಂಬ ಚೆನ್ನಾಗಿದೆ ಪ್ರಸಾದ. ಈ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಯಾರು ಏನೇ ಕೋರಿಕೆ ಮಾಡಿಕೊಂಡ್ರು ಅದು ಈಡೇರುತ್ತೆ. ಇಲ್ಲಿ ಅನ್ನದಾಸೋಹನೂ ನಡೆಯುತ್ತೆ. ಭಕ್ತಾದಿಗಳು ತಾವು ನೆರವೇರಿಸಿದಂಥ ಕೋರಿಕೆ ಏನಿರುತ್ತೆ ಅದು ಈಡೇರಿದ ಮೇಲೆ ಅನ್ನದಾಸೋಹಕ್ಕೆ ಏನು ಕಾಣಿಕೆ ಆಗುತ್ತೆ ಅದನ್ನು ಕೊಟ್ಟೋಗ್ತಾರೆ. ಹಾಗೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿದ್ರು, ಕಾಯಿ ಕಟ್ಟಿದ್ರೆ ಇಲ್ಲಿ ಏನಾದರೂ ಅಂದ್ಕೊಂಡಿದ್ರೆ ಅದೆಲ್ಲ ನೆರವೇರುತ್ತೆ ಅಂತ. ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ, ನಾನು ಕಟ್ತಾ ಇದ್ದೀನಿ. ನೀವು ಇದೇ ಥರ ಬಂದು ತಾಯಿಗೆ ಕಾಯಿನೆಲ್ಲ ಕಟ್ಟಿ ನಿಮ್ಮ ಏನಾದರೂ ಅರ್ಕೆ ಏನಾದ್ರು ಇದ್ದರೆ ಅದನ್ನು ನೆರವೇರಿಸ್ಕೊಳ್ಳಿ. ಇಲ್ಲಿ ಖಂಡಿತ ನೆರವೇರುತ್ತೆ. ಅದಕ್ಕೆ ಇಲ್ಲಿರೋ ಜನಗಳೇ ಸಾಕ್ಷಿ. ನೋಡ್ತಾ ಇದ್ದೀರಾ, ಲಕ್ಷಾಂತರ ಜನ ಸೇರಿದ್ದಾರೆ. ಅದ್ರಲ್ಲಿ ನಾನು ಇವತ್ತು ಸೇರಿದ್ದೀನಿ. ದೇವ್ರ ದರ್ಶನನೂ ಚೆನ್ನಾಗಾಯಿತು. ಲೈನಲ್ಲಿ ಬಿಡಬೇಕಾದ್ರೂ ನೀಟಾಗಿ ಬಿಡ್ತಾರೆ. ಎರಡೆರಡು ಸತಿ ದರ್ಶನ ಮಾಡ್ಕೊಂಡು ನೀಟಾಗಿ ಬರ್ಬೋದು. ಅಲ್ಲಿಂದ ಬಂದಮೇಲೆ ಊಟ ಪ್ರಸಾದ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಸ್ವೀಕರಿಸಿ. ನಾನು ಮಾಡಿ ಅರ್ಸ್ಕೊಂಡಿದ್ದು ದೇವ್ರ ಮುಂದೆ ನೆನೆಸಿದ್ದಕ್ಕೆ ಅದು ಕಣ್ಮುಂದೆನೇ ತೋರಿಸ್ಕೊಡ್ತು. ಪ್ರತಿಯೊಬ್ಬರು ಪ್ರೀತಿಯಿಂದ ಭಕ್ತಿಯಿಂದ ಬಂದು ಬೇಡ್ಕೊಂಡ್ರೆ ಎಲ್ಲ ಕೆಲಸನೂ ಹೂವಿನ ಸ್ವರ ಥರ ಆಗುತ್ತೆ. ಒಂದು ಸತಿ ಬಂದು ನೋಡಿ, ಆಮೇಲೆ ನೀವೇ ಪದೇ ಪದೇ ಬರ್ತೀರಾ ಅಂದರು. ಆ ಥರ ನನಗೆ ಮನಸ್ಸಿಗೆ ಇಡಿಸಿದೆ. ಇವಾಗ ನಾನಿದು ಫಸ್ಟ್ ಟೈಮ್ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ನಾನು ಬರ್ತೀನಿ, ನನ್ನ ಜೊತೆಲಿರೋರ್ನು ಕರ್ಕೊಂಬರ್ತೀನಿ. ನಾನು ಇದು 4ನೇ ಸರಿ ಬರ್ತಾ ಇದ್ದೀನಿ. ಬಂದವ್ರಿಗೆಲ್ಲ ಒಳ್ಳೆಯದಾಗತ್ತೆ. ನೀವು ಒಂದು ಸರಿ ಬಂದು ವಿಸಿಟ್ ಮಾಡಿ. ಇಲ್ಲಿ ಅನ್ನದಾಸೋಹಕ್ಕೆ ಏನಾಗುತ್ತೆ ನಿಮ್ಮ ಕೈಯಿಂದ ಅದನ್ನು ಕೊಡುಗೆ ಕೊಟ್ಟು ಸರ್. ನನ್ನ ಜೀವನದಲ್ಲಿ ಏನು ಒಳ್ಳೆಯದಾಗಿದೆ ಅಂದರೆ, ಕೆಲವೊಂದು ನಮಗೆ ವೈಯಕ್ತಿಕ ಸಮಸ್ಯೆಗಳಿತ್ತು, ಆರೋಗ್ಯ ಸಮಸ್ಯೆಗಳಿತ್ತು, ಅದೆಲ್ಲ ಬಗೆಹರಿಸಿದೆ. ಮತ್ತು ಹಣಕಾಸಿನ ವ್ಯವಹಾರನೂ ಸ್ವಲ್ಪ ಸುಧಾರಿಸಿದೆ. ಹಾಗಾಗಿ ನಾನು ಈ ತಾಯಿನ ನಂಬಿದ್ದೀನಿ. ಈ ತಾಯಿ ಆಶೀರ್ವಾದ ಎಲ್ಲರಿಗೂ ಒಳ್ಳೆಯದಾಗತ್ತೆ. ಜಗದಾಂಬೆ ಎಲ್ರಿಗೂ ಒಳ್ಳೇದು ಮಾಡ್ತಾಳೆ. ಬನ್ನಿ, ನಿಮ್ಗೆ ಏನಿದೆ ಕೋರಿಕೆ ಅದನ್ನು ಕೋರ್ಕೊಳ್ಳಿ ಸರ್. ಇಲ್ಲಿಗೆ ಬಂದವರು ನಾನು ಕೇಳಿರೋ ಮಟ್ಟಿಗೆ ಮಕ್ಕಳಾಗದೇ ಇರೋರಿಗೆ ಮಕ್ಕಳಾಗಿದೆ. ಜಮೀನು ವ್ಯವಸ್ಥೆಯಲ್ಲಿ ಯಾರ್ಯಾರಿಗೆ ಜಮೀನು ಆಗಿಲ್ಲ ಅದು ಜಮೀನಾಗಿದೆ. ಮತ್ತು ಹಣಕಾಸಿನ ಸಮಸ್ಯೆ ಯಾರ್ಯಾರಿಗೆ ತೊಂದರೆ ಆಗ್ತಾಯಿದೆ ಅವ್ರಿಗೆ ಹಣಕಾಸು ಕೂಡ ಬಂದಿದೆ. ಈ ಥರ ಎಲ್ಲ ಒಳ್ಳೆಯದಾಗಿದೆ ಸರ್. 10 ಗಂಟೆ ಮೇಲೆ ಅನ್ನ ಸಾಂಬಾರು, ಪೈಸಾ ಬೂಂದಿ, ತುಪ್ಪ, ರೈಸ್ ಕೊಡ್ತೀವಿ. ಆಮೇಲೆ 10 ಗಂಟೆವರೆಗೂ ಟಿಫನ್ ಇರುತ್ತೆ. ಡೈಲಿ ವೆರೈಟಿ ಟಿಫನ್. ಡೈಲಿ ತುಪ್ಪ ಹಾಕ್ತೀವಿ. ಡೈಲಿ ತುಪ್ಪ ಇಲ್ಲದೇ ಊಟ ಬಡಿಸ್ತಿರೋ ದಿನವೇ ಇಲ್ಲ. ದಾಸೋಹಕ್ಕೆ ದಾನ ಮಾಡೋ ದಾನಿಗಳು ಜಾಸ್ತಿ ಆಗಿದ್ದಾರೆ. ಹಂಗಾಗಿ ಭಕ್ತರು ಜಾಸ್ತಿ ಆಗಿದ್ದಾರೆ. ಅವರೇ ವೈಯಕ್ತಿಕವಾಗಿ ದಾಸೋಹಕ್ಕೆ ದಾನ ಮಾಡ್ತಾರೆ. ಅಕ್ಕಿ ಆಗ್ಬೋದು, ತರಕಾರಿ ಆಗ್ಬೋದು, ಏನೇ ಆಗ್ಬೋದು, ಸಾಮಗ್ರಿ, ಅಡುಗೆ ಸಾಮಗ್ರಿ ಎಲ್ಲ ಅವರೇ ದಾನ ಮಾಡ್ತಾರೆ. ನಾನಂತೂ ಫಸ್ಟ್ ಟೈಮ್ ಬಂದಿದ್ದೀನಿ ಈ ಜಾಗಕ್ಕೆ. ಇಲ್ಲಿ ಯಾರಿಗೆ ಏನೇ ಕಷ್ಟ ಇರಲಿ, ಇಲ್ಲಿಗೆ ಬಂದ ತಕ್ಷಣ ತಾಯಿ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ಎಷ್ಟೇ ಕಷ್ಟ ಇದ್ರೂ ದೂರ ಮಾಡ್ತಾಳೆ. ಅದಂತೂ ನನಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಇಲ್ಲಿಗೆ ಬರೋಕ್ಕೂ ಮುಂಚೆ ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೆ. ನಾನು ಇಲ್ಲಿ ತುಂಬ ಜನನ ಕೇಳಿದೆ, ಇಲ್ಲಿ ಬಂದು 9 ವಾರ ಕಾಯಿ ಕಟ್ಟಿದ್ರೆ ಅವ್ರಿಗೆ ಎಷ್ಟೇ ಕಷ್ಟ ಇರಲಿ, ಏನೇ ಪ್ರಾಬ್ಲಮ್ ಇರಲಿ, ಎಲ್ಲ ನಿವಾರಣೆ ಆಗಿದೆಯಂತೆ. ಈ ಜಾಗಕ್ಕೆ ಬಂದು ಒಂದ್ಸಲ ವಿಸಿಟ್ ಮಾಡಿ ನೋಡಿ. ಇಲ್ಲಿ ಬಂದಾಗ ನಿಮ್ಗೆ ಅನ್ಸೋದಂತೂ ಒಂದೇ, ಎಷ್ಟೇ ಜನ ನಂಬಿ ಮೋಸ ಆಗೋದಕ್ಕಿಂತ ತಾಯಿ ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ನಂಬಿ. ಕ್ಷೇತ್ರದಲ್ಲಿ ಎಲ್ಲ ಥರದ್ದು ಚೆನ್ನಾಗಿದೆ. ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಮತ್ತು ಬಂದಿರೋ ಭಕ್ತಾದಿಗಳಿಗೆ ಅನ್ನದಾನ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿ ನಡೆಸ್ಕೊಡ್ತಿದ್ದಾರೆ ಸರ್. ಕಾಯಿ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನಾವು ಬರ್ತಾ ಇದ್ದೀವಿ. ಇದು 3ನೇ ಸಲ ಬಂದಿರೋದು. ಒಳ್ಳೆಯದಾಗಿದೆ ಸರ್.